ಹಿರಿಯ ನಟಿ ಲೀಲಾವತಿಗೆ ಕರ್ನಾಟಕ ರತ್ನ ಪ್ರಶಸ್ತಿ ನೀಡಲು ಈಗ ಆಗ್ರಹ ಕೇಳಿ ಬರ್ತಾ ಇದೆ. ಹಾಗಿದ್ರೆ ಯಾರ ಮೂಲಕ ನಟಿಗೆ ಪ್ರಶಸ್ತಿ ನೀಡಲು ಆಗ್ರಹ ಕೇಳಿ ಬರ್ತಾ ಇದೆ? ಹಿರಿಯ ನಟಿ ಲೀಲಾವತಿಗೆ ಕರ್ನಾಟಕ ರತ್ನ ಪ್ರಶಸ್ತಿ ನೀಡಲು ಆಗ್ರಹ. ಮರಣೋತ್ತರವಾಗಿ ಕರ್ನಾಟಕ ರತ್ನ ನೀಡುವಂತೆ ಮನವಿ. ಅಭಿಮಾನಿಗಳಿಂದ ಮುಖ್ಯಮಂತ್ರಿ ಅವರಿಗೆ ಮನವಿಯನ್ನ ಸಲ್ಲಿಸಲಾಗಿದೆ. ಇತ್ತೀಚೆಗಷ್ಟೇ ಇಬ್ಬರು ಹಿರಿಯ ಕಲಾವಿದರಿಗೆ ಪ್ರಶಸ್ತಿ ಘೋಷಣೆ ಮಾಡಲಾಗಿತ್ತು. ಹಿರಿಯ ನಟಿ ಡಾಕ್ಟರ್ ಬಿ ಸರೋಜಾದೇವಿ ಅವರಿಗೆ ಈಗ ಪ್ರಶಸ್ತಿ ಕರ್ನಾಟಕ ರತ್ನ ಪ್ರಶಸ್ತಿ ನೀಡಲು ಆಗ್ರಹ ಕೇಳಿ ಬರ್ತಾ ಇದೆ. ಹಿರಿಯ ನಟಿ ಡಾಕ್ಟರ್ ಬಿ ಸರೋಜಾದೇವಿಗೆ ಹಾಗೂ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ಗೆ ಪ್ರಶಸ್ತಿ ಘೋಷಣೆ ಮಾಡಲಾಗಿತ್ತು. ಈಗ ಧೀವಂತಿಗೆ ಲೀಲಾವತಿ ಅವರಿಗೆ ಕರ್ನಾಟಕ ರತ್ನ ನೀಡಲು ಆಗ್ರಹ ಕೇಳಿ ಬರ್ತಾ ಇದೆ. ಡಾಕ್ಟರ್ ರಾಜ್ಕುಮಾರ್ ಸೇರಿ ಅನೇಕ ನಟ ನಟಿಯರ ಜೊತೆ ಇವರು ಅಭಿನಯಿಸಿದ್ದಾರೆ. ನೆಲಮಂಗಲದ ಸೋಲತೇವನಹಳ್ಳಿಯಲ್ಲಿ ಆಸ್ಪತ್ರೆ ಕೂಡ ಇವರು ನಿರ್ಮಾಣ ಮಾಡಿದ್ದಾರೆ. ಸ್ವಂತ ಖರ್ಚಿನಲ್ಲಿ ಆಸ್ಪತ್ರೆಯನ್ನ ನಿರ್ಮಾಣ ಮಾಡಿ ಅದನ್ನ ಸರ್ಕಾರಕ್ಕೆ ಈಗ ನೀಡಿದ್ದಾರೆ. ಹಲವಾರು ಹಿರಿಯ ಪೋಷಕ ಕಲಾವಿದರಿಗೆ ತಮ್ಮ ಸ್ವಂತ ಹಣದಿಂದ ಪ್ರತಿ ತಿಂಗಳು ಮಾಸಶಾನ ನೀಡಿ ಅನೇಕ ಜೀವನವನ್ನ ಉಳಿಸಿದ್ದಾರೆ. ಹಾಗಾಗಿ ಅವರಿಗೆ ಕರ್ನಾಟಕ ರತ್ನ ಪ್ರಶಸ್ತಿ ನೀಡುವಂತೆ ಈಗ ಆಗ್ರಹ ಕೇಳಿ ಬರ್ತಾ ಇರುವಂತದ್ದು. ಹಿರಿಯ ನಟಿ ಲೀಲಾವತಿಗೆ ಕರ್ನಾಟಕ ರತ್ನ ಪ್ರಶಸ್ತಿ ನೀಡಲು ಆಗ್ರಹ ಕೇಳಿ ಬರ್ತಾ ಇದೆ. ಇವರ ಮರಣೋತ್ತರವಾಗಿ ನಂತರ ಕರ್ನಾಟಕ ರತ್ನ ನೀಡುವಂತೆ ಈಗ ಅಭಿಮಾನಿಗಳಿಂದ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರವನ್ನ ಈಗಾಗಲೇ ಸಲ್ಲಿಕೆ ಮಾಡಲಾಗಿದೆ. ಇತ್ತೀಚೆಗಷ್ಟೇ ಇಬ್ಬರು ಹಿರಿಯ ಕಲಾವಿದರಿಗೆ ಪ್ರಶಸ್ತಿಯನ್ನ ಘೋಷಣೆ ಮಾಡಲಾಗಿತ್ತು. ಹಿರಿಯ ನಟಿ ಡಾಕ್ಟರ್ ಬಿ ಸರೋಜಾದೇವಿ ಅವರಿಗೆ ಹಾಗೂ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರಿಗೆ ಪ್ರಶಸ್ತಿ ಘೋಷಣೆ ಮಾಡಲಾಗಿತ್ತು. ಈಗ ದಿವಂಗತೆ ಲೀಲಾವತಿ ಅವರಿಗೆ ಕೂಡ ಈಗ ಕರ್ನಾಟಕ ರತ್ನ ನೀಡಬೇಕು ಅಂತ ಆಗ್ರಹ ಕೇಳಿ ಬರ್ತಾ ಇದೆ. ಡಾಕ್ಟರ್ ಬಿ ಸರೋಜಾದೇವಿ ಅವರಿಗೆ ಈಗ ಸಮಕಾಲೀನರಾದಂತಹ ನಟಿ ಲೀಲಾವತಿ ಅವರು, ಹಾಗಾಗಿ ಅವರಿಗೆ ಈಗ ಪ್ರಶಸ್ತಿಯನ್ನ ನೀಡಬೇಕು. ಸುಮಾರು 650ಕ್ಕೂ ಹೆಚ್ಚು ಸಿನಿಮಾದಲ್ಲಿ ಇವರು ನಟಿಸಿದ್ದಾರೆ ಲೀಲಾವತಿ ಅವರು. ಹಾಗಾಗಿ ಇವರಿಗೆ ಈಗ ಕರ್ನಾಟಕ ರತ್ನ ಪ್ರಶಸ್ತಿ ನೀಡಬೇಕು. ಕನ್ನಡ, ತೆಲುಗು ಹಾಗೂ ತಮಿಳು ಚಿತ್ರದಲ್ಲೂ ಇವರು ನಟಿಸಿದ್ದಾರೆ. ಡಾಕ್ಟರ್ ರಾಜ್ಕುಮಾರ್ ಸೇರಿ ಅನೇಕ ಮೇರು ನಟರ ಜೊತೆ ಇವರು ಅಭಿನಯವನ್ನ ಮಾಡಿದ್ದಾರೆ. ನೆಲಮಂಗಲದ ಸೋಲತೇವನಹಳ್ಳಿ ಆಸ್ಪತ್ರೆಯಲ್ಲಿ ಇವರು ಆಸ್ಪತ್ರೆಯನ್ನ ನಿರ್ಮಾಣ ಮಾಡಿ ಸ್ವಂತ ಖರ್ಚಿನಲ್ಲಿ ಅವರು ಆಸ್ಪತ್ರೆಯನ್ನ ನಿರ್ಮಾಣ ಮಾಡಿದ್ದಾರೆ. ಹಲವಾರು ಹಿರಿಯ ಪೋಷಕ ಕಲಾವಿದರಿಗೆ ತಮ್ಮ ಸ್ವಂತ ಹಣದಿಂದ ಸಹಾಯ ಮಾಡಿದ್ದಾರೆ. ಅವರ ಜೀವನವನ್ನ ಕಟ್ಟಿಕೊಟ್ಟಿದ್ದಾರೆ. ಇಷ್ಟೆಲ್ಲ ಸಹಾಯ ಮಾಡಿದ ಅವರಿಗೆ ಈಗ ಪ್ರಶಸ್ತಿಯನ್ನ ನೀಡಬೇಕು ಅಂತ ಈಗ ಆಗ್ರಹ ಕೇಳಿ ಬರ್ತಾ ಇರುವಂತದ್ದು. ಹಾಗೆ ಈ ಒಂದು ಪ್ರಶಸ್ತಿಯನ್ನ ನೀಡುವ ಕುರಿತು ಈಗ ಮುಖ್ಯಮಂತ್ರಿಗಳಿಗೆ ಮನವಿಯನ್ನ ಸಲ್ಲಿಸಿದ್ದಾರೆ ಕೂಡ. ಇನ್ನು ಹಿರಿಯ ನಟಿ ಲೀಲಾವತಿ ಅವರಿಗೆ ಈಗ ಪ್ರಶಸ್ತಿಯನ್ನ ನೀಡಲು ಆಗ್ರಹ ಕೇಳಿ ಬರ್ತಾ ಇದೆ. ಮರಣೋತ್ತರವಾಗಿ ಕರ್ನಾಟಕ ರತ್ನ ನೀಡುವಂತೆ ಮನವಿಯನ್ನ ಕೂಡ ಈಗ ನೀಡಲಾಗ್ತಾ ಇದೆ. ಇತ್ತೀಚೆಗಷ್ಟೇ ಇಬ್ಬರು ಹಿರಿಯ ಕಲಾವಿದರಿಗೆ ಅಂದ್ರೆ ಹಿರಿಯ ನಟಿ ಡಾಕ್ಟರ್ ಸರೋಜನಾ ದೇವಿಗೆ ಹಾಗೂ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರಿಗೆ ಪ್ರಶಸ್ತಿಯನ್ನ ಘೋಷಣೆ ಮಾಡಲಾಗಿತ್ತು. ಅದರಂತೆ ಈಗ ಹಿರಿಯ ನಟಿ ಲೀಲಾವತಿ ಅವರಿಗೆ ಕರ್ನಾಟಕ ರತ್ನ ಪ್ರಶಸ್ತಿ ನೀಡಲು ಆಗ್ರಹ ಕೇಳಿ ಬರ್ತಾ ಇದೆ. ಇನ್ನು ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡಲು ನಮ್ಮೊಂದಿಗೆ ಪ್ರಕಾಶ್ ಅವರು ಈಗ ಲೈನ್ ನಲ್ಲಿದ್ದಾರೆ. ಪ್ರಕಾಶ್ ಅವರೇ, ಹಿರಿಯ ನಟಿ ಲೀಲಾವತಿ ಅವರಿಗೆ ಈಗ ಕರ್ನಾಟಕ ರತ್ನ ಪ್ರಶಸ್ತಿ ನೀಡಲು ಆಗ್ರಹವನ್ನ ಕೇಳಿ ಬರ್ತಾ ಇದೆ. ಈ ಒಂದು ನಿಟ್ಟಿನಲ್ಲೂ ಕೂಡ ಈಗ ಅಭಿಮಾನಿಗಳು ಮುಖ್ಯಮಂತ್ರಿ ಅವರಿಗೆ ಮನವಿಯನ್ನ ಈಗಾಗಲೇ ಸಲ್ಲಿಸಿದ್ದಾರೆ. ಈ ಬಗ್ಗೆ ಮುಖ್ಯಮಂತ್ರಿ ಅವರು ಏನ್ ಹೇಳ್ತಾ ಇದ್ದಾರೆ? ಹಾಗಿದ್ರೆ ಖಂಡಿತವಾಗೂ ಏನ್ ಕನ್ನಡಿಗರ ರಕ್ಷಣಾ ವೇದಿಕೆ ವತಿಯಿಂದ ಖ್ಯಾತ ಚಲನಚಿತ್ರ ನಟಿ ಡಾಕ್ಟರ್ ಎಂ ಲೀಲಾವತಿ ಅಮ್ಮನವ್ರಿಗೆ ಕರ್ನಾಟಕ ರತ್ನ ಪ್ರಶಸ್ತಿಯ ಗೌರವವನ್ನ ನೀಡಬೇಕು ಅಂತೇಳಿ ನಿನ್ನೆ ನಾವು ಮುಖ್ಯಮಂತ್ರಿ ಸನ್ಮಾನ್ಯ ಸಿದ್ದರಾಮಯ್ಯನವ್ರನ್ನ ವಾರ್ತಾ ಇಲಾಖೆ ಹತ್ರ ಭೇಟಿಯನ್ನ ಮಾಡಿದ್ರು. ಆ ಭೇಟಿಯ ಸಂದರ್ಭದಲ್ಲಿ ನಮ್ಮ ಮನವಿ ಪತ್ರವನ್ನ ಸ್ವೀಕಾರ ಮಾಡಿದ್ರು. ಬಹಳ ಮುಕ್ತ ಕಂಠದಿಂದ ನಮ್ಮ ಮನವಿ ಪತ್ರವನ್ನ ಸ್ವೀಕಾರ ಮಾಡಿ ನಾನು ಆದಷ್ಟು ಬೇಗ ಸಚಿವ ಸಂಪುಟ ಸಭೆಯಲ್ಲಿ ಈ ಒಂದು ತೀರ್ಮಾನವನ್ನ ತೆಗೆದುಕೊಳ್ತೇನೆ, ಖಂಡಿತವಾಗೂ ಕರ್ನಾಟಕ ರತ್ನ ಪ್ರಶಸ್ತಿಯನ್ನ ಇವ್ರಿಗೂ ಕೂಡ ನೀಡ್ತೇವೆ ಅನ್ನೋ ಭರವಸೆಯನ್ನ ಸನ್ಮಾನ್ಯ ಸಿದ್ದರಾಮಯ್ಯನವರು ನಮಗೆ ನೀಡಿದ್ದಾರೆ. ಎಸ್, ಈ ಬಗ್ಗೆ ಯಾರ್ಯಾರು ಅವರಿಗೆ ಪ್ರಶಸ್ತಿಯನ್ನ ನೀಡಬೇಕು ಅಂತ ಈಗ ಹೇಳಲಾಗ್ತಾ ಇದೆ? ಅಭಿಮಾನಿಗಳನ್ನ ಹೊರತುಪಡಿಸಿ ಬೇರೆ ಯಾರಾದ್ರೂ ಮೇರು ನಟರು ಯಾರಾದ್ರೂ ಇದ್ರಲ್ಲಿ ಭಾಗಿಯಾಗಿದ್ದಾರಾ? ಈಗ ಮೇರು ನಟ ನಟಿಯರು ಯಾರು ಒತ್ತಾಯ ಮಾಡುವಂತ ಅವಶ್ಯಕತೆ ಇಲ್ಲ ಮೇಡಮ್. ಯಾಕಂದ್ರೆ
ಲೀಲಾವತಿ ಅಮ್ಮನವರು 650 ಚಿತ್ರಗಳಿಗೂ ಹೆಚ್ಚು ಚಿತ್ರಗಳನ್ನ ಕರ್ನಾಟಕ ನೆಲದಲ್ಲಿ ಮಾಡಿದ್ದಾರೆ. ಹಾಗೆ ಸಾರ್ವಜನಿಕ ಜೀವನದಲ್ಲಿ ಸಮಾಜಮುಖಿ ಜೀವನದಲ್ಲಿ ಬಹಳಷ್ಟು ಗುರುತಿಸ್ಕೊಂಡಿದ್ದಾರೆ. ಬಡವರಿಗೆ ಆಸ್ಪತ್ರೆಗಳನ್ನ ಕಟ್ಟಿಸಿದ್ದಾರೆ, ಪ್ರಾಣಿ ಪಕ್ಷಿಗಳಿಗೆ ಆಸ್ಪತ್ರೆಗಳನ್ನ ಕಟ್ಟಿಸಿದ್ದಾರೆ. ಹಾಗೆ ಸರ್ಕಾರ ಮಾಡತಕ್ಕಂತ ಒಳ್ಳೆ ಕೆಲಸ ಇದು. ಇಡೀ 8 ಕೋಟಿ ಕನ್ನಡಿಗರು ಅರ್ಥ ಮಾಡ್ಕೋಬೇಕು. ಏನಾದ್ರೂ ಬಡ ಕಲಾವಿದರಿಗೆ, ಸಣ್ಣ ಕಲಾವಿದರಿಗೆ, ಸಹ ಕಲಾವಿದರಿಗೆ ತಿಂಗಳಿಗೆ ಮಾಸಾಶನವನ್ನ ಏನಾದ್ರೂ ಕೊಡ್ತಾ ಇದ್ರೆ ಅದು ಡಾಕ್ಟರ್ ಎಂ ಲೀಲಾವತಿ ಅವರು ಮತ್ತೆ ಅವ್ರ ಮಗನಾದ ವಿನೋದ್ ರಾಜ್ ಅವರು. ಇಂಥ ಒಳ್ಳೊಳ್ಳೆ ಕೆಲಸಗಳನ್ನ ಸನ್ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ನಾವು ತಂದಿದೀವಿ. ಹಾಗೆ ಅವರು ಏನು ಸೋಲದೇವನಹಳ್ಳಿಲಿ ಮಾಡಿದಂತ ಆಸ್ಪತ್ರೆ ಇದೆಯಲ್ಲ, ಆ ಆಸ್ಪತ್ರೆನೂ ಕೂಡ ಸರ್ಕಾರದ ಸುಪ್ರದಿತ್ಗೆ ಕೊಟ್ಟಿದ್ದಾರೆ. ಸರ್ಕಾರ ನಡೆಸಲಿ ಅಂತ ಹೇಳಿ ಅವ್ರಿಗೆ ಬಿಟ್ಕೊಟ್ಟಿದ್ದಾರೆ. ಇಂಥ ಸಮಾಜಮುಖಿ ಕಾರ್ಯಕ್ರಮಗಳು ಎಷ್ಟು ಜನ ಮಾಡ್ಲಿಕ್ಕೆ ಸಾಧ್ಯ? ಇದು ಎಲ್ಲವನ್ನ ಪರಿಗಣನೆಗೆ ತಗೊಂಡು ಸನ್ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಾವು ಕೈ ಮುಗಿದು ವಿನಂತಿಯನ್ನ ಮಾಡಿದ್ದೇವೆ. ದಯಮಾಡಿ, ಯಾಕೆಂದ್ರೆ ನಾವೆಲ್ಲ ಕೇಳ್ಕೊಳಂಗಿರ್ಲಿಲ್ಲ, ಇದು ಸರ್ಕಾರನೇ ಮಾಡ್ಬೇಕಾಗಿದ್ದು, ಸರ್ಕಾರದ ಕರ್ತವ್ಯ ಇದು. ಸನ್ಮಾನ್ಯ ಡಾಕ್ಟರ್ ಎಂ ಲೀಲಾವತಿ ಅಮ್ಮನವ್ರಿಗೆ ಮರಣೋತ್ತರ ಗೌರವ ಪೂರ್ವಕವಾಗಿ ಕರ್ನಾಟಕ ರತ್ನ ಪ್ರಶಸ್ತಿಯನ್ನ ಘೋಷಣೆ ಮಾಡಬೇಕಾಗಿರೋ ಕರ್ತವ್ಯ ಸನ್ಮಾನ್ಯ ಮುಖ್ಯಮಂತ್ರಿಗಳದು. ಆದ್ರೂ ಕೂಡ ಎಲ್ಲೋ ಒಂದ್ ಕಡೆ ನಮ್ಮ ರಾಜಕಾರಣಿಗಳು ಮರ್ತೋಗಿರ್ತಾರೆ ಅನ್ನೋ ಉದ್ದೇಶಕ್ಕೋಸ್ಕರ ನಾವು ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿಯವರು ಕೂಡ ಇದನ್ನ ಮಾಡ್ಬೇಕಾಗಿತ್ತು. ಯಾರೂ ದನಿ ಎತ್ತೆ ಹೋದಾಗ ನಾವು ಕನ್ನಡಿಗರ ರಕ್ಷಣಾ ವೇದಿಕೆಯವರು ವಿಶೇಷವಾಗಿ ಲೀಲಾವತಿ ಅಮ್ಮನವರ ಅಭಿಮಾನಿಗಳಾಗಿ, ಕನ್ನಡದ ಕಲಾಭಿಮಾನಿಗಳಾಗಿ ನಾವು ಹೋಗಿ ಮನವಿಯನ್ನ ಕೊಟ್ಟಿದ್ದೇವೆ. ಆ ಮನವಿಗೆ ಬಹಳ ಅದ್ಭುತವಾಗಿ ಸ್ಪಂದಿಸಿದ್ದಾರೆ. ಯಾರೋ ಸನ್ಮಾನ್ಯ ಮುಖ್ಯಮಂತ್ರಿಗಳು ಭರವಸೆ ಕೊಟ್ಟಿದ್ದಾರೆ. ನಮ್ಗಂತೂ ಭರವಸೆ ಇದೆ. ಕರ್ನಾಟಕ ರಾಜ್ಯೋತ್ಸವದ ದಿನ ನಮ್ಮ ಡಾಕ್ಟರ್ ಎಂ ಲೀಲಾವತಿ ಅಮ್ಮನವ್ರಿಗೆ ಕರ್ನಾಟಕ ರತ್ನ ಪ್ರಶಸ್ತಿಯನ್ನ ಗೌರವಯುತವಾಗಿ ನೀಡ್ತಾರೆ ಅನ್ನೋ ನಂಬಿಕೆ ನಮ್ಗಿದೆ. ಇನ್ನು ಈ ಒಂದು ಲೀಲಾವತಿ ಅಮ್ಮನವರ ಮಗನನ್ನ ಏನಾದ್ರೂ ನೀವು ಭೇಟಿ ಆಗಿದ್ದುಂಟಾ, ಅಥವಾ ಇನ್ಯಾರಾದ್ರೂ ಮೇರು ನಟರನ್ನ ನೀವು ಭೇಟಿಯಾಗಿ ಈ ಕುರಿತು ಏನಾದ್ರೂ ಚರ್ಚೆಯನ್ನ ಮಾಡಿದ್ರಾ? ಇಲ್ಲ ಮೇಡಮ್, ನಾವು ವಿನೋದ್ ರಾಜ್ ಅವ್ರನ್ನೂ ಭೇಟಿ ಮಾಡಿಲ್ಲ, ಯಾವುದೇ ಹಿರಿಯ ನಟರನ್ನ ಭೇಟಿ ಮಾಡಿಲ್ಲ. ಆದ್ರೆ DK ಶಿವಕುಮಾರ್ ಅವ್ರನ್ನ ಭೇಟಿ ಮಾಡ್ಬೇಕು ಅಂತ ತೀರ್ಮಾನ ಮಾಡಿದೀವಿ. ಇವತ್ತು ನಾಳೆಯಲ್ಲಿ ಅವ್ರನ್ನೂ ಕೂಡ ಉಪಮುಖ್ಯಮಂತ್ರಿಗಳ ಕಡೆ ಭೇಟಿ ಮಾಡ್ತೇವೆ. ಹಾಗೆ ಚಲನಚಿತ್ರ ವಾಣಿಜ್ಯ ಮಂಡಳಿಗೂ ಕೂಡ ಕೊಡ್ತೇವೆ. ವಿರೋಧ ಪಕ್ಷದ ನಾಯಕರಾದಂತ ಅಶೋಕ್ ಅವ್ರಿಗೂ ಕೊಡ್ತೇವೆ. ಯಾರ್ಯಾರು ವಿರೋಧ ಪಕ್ಷದಲ್ಲಿ ಇದ್ದಾರೆ ಅವ್ರೆಲ್ರಿಗೂ ಕೂಡ ಮನವಿಯನ್ನ ಸಲ್ಲಿಸುವಂತ ಕೆಲಸ ಕನ್ನಡಿಗರ ರಕ್ಷಣಾ ವೇದಿಕೆ ನಾವು ಮಾಡ್ತೇವೆ. ಆದ್ರೆ ಇದು ನಿರಂತರವಾಗಿ ನವೆಂಬರ್ ಕರ್ನಾಟಕ ರಾಜ್ಯೋತ್ಸವ ದಿನದಿಂದ ನಮ್ಗೆ ಸಂಪೂರ್ಣ ನಂಬಿಕೆ ಇದೆ. ಸಿದ್ದರಾಮಯ್ಯ ಅವರ ಮೇಲೆ ಸಂಪೂರ್ಣ ನಂಬಿಕೆ ಇದೆ. ಯಾಕಂದ್ರೆ ಆರೋಗ್ಯ ಸರಿ ಇಲ್ಲದೆ ಇರದಂತ ಸಂದರ್ಭದಲ್ಲೂ ಕೂಡ ಕನ್ನಡದ ಹೋರಾಟಕ್ಕೆ ಡಾಕ್ಟರ್ ರಾಜಣ್ಣ ಬಿಟ್ರೆ ಆ ಮಟ್ಟದಲ್ಲಿ ಕನ್ನಡದ ಹೋರಾಟಕ್ಕೆ ಬಂದಂತ ಒಂದು ದಿಟ್ಟ ಮಹಿಳೆ, ಉಕ್ಕಿನ ಮಹಿಳೆ ಅಂದ್ರೆ ಅದು ಡಾಕ್ಟರ್ ಎಂ ಲೀಲಾವತಿ ಅಮ್ಮನವರು. ನಾವೆಲ್ಲರೂ ಕೂಡ ನೆನ್ಸ್ಕೋಬೇಕು. 2016ರಲ್ಲಿ ನಾವು ಕಾವೇರಿ ವಿಚಾರದಲ್ಲಿ, ಮಂಡ್ಯದಲ್ಲಿ ನಡೀತಾ ಇರ್ತಕ್ಕಂಥ ಕಾವೇರಿ ವಿಚಾರದಲ್ಲಿ ಅವರು ಮೂಗಿಗೆ ಪೈಪ್ ಹಾಕಿದ್ರು. ಅವರು ಉಸಿರಾಟಕ್ಕೂ ತೊಂದರೆ ಇತ್ತು. ಅಂತ ಸಂದರ್ಭದಲ್ಲಿ ತಮ್ಮ ಕಾರಲ್ಲಿ ಬರ್ತಾರೆ. ಅಂತ ಹೋರಾಟಕ್ಕೆ ನಾವು ಅದನ್ನ ನೋಡಿದಾಗಲೇ ಕಣ್ಣಲ್ಲಿ ನೀರು ಬಂತು ನಮಗೆ. ಇಂಥ ಇದರಲ್ಲೂ ಕೂಡ ರೈತರ ಪರವಾಗಿ ಎಷ್ಟು ಜನ ರಾಜಕಾರಣಿಗಳ ಚಿಂತನೆ ಇದೆ, ಎಷ್ಟು ಜನ ಚಲನಚಿತ್ರ ನಟರಿಗೆ ಈ ಚಿಂತನೆ ಇದೆ? ಯಾರಿಗೂ ಇಲ್ಲ. ಇಂಥ ಚಿಂತನೆ ಇರೋರಿಗೆ ನಾವು ಬರೀ ಯಾರೋ ಕೆಲವು ಮಾಧ್ಯಮಗಳಲ್ಲಿ ನಾನು ನೋಡ್ತೀನಿ ಏನಂತ, ಬರೀ ಚಲನಚಿತ್ರ ನಟರಿಗೆ ಮೀಸಲಲ್ಲ ಅಂತ. ಖಂಡಿತವಾಗೂ ಇದು ಸಾರ್ವಜನಿಕ ಜೀವನದಲ್ಲಿ ಮತ್ತೆ ಸಮಾಜಮುಖಿ ಕೆಲಸದಲ್ಲಿ, ಕನ್ನಡ ಪರ ಹೋರಾಟಗಳಲ್ಲಿ, ಬಡವರಿಗೆ ಸ್ಪಂದಿಸತಕ್ಕಂಥ ಎಲ್ಲ ವಿಚಾರದಲ್ಲೂ ಸನ್ಮಾನ್ಯ ಡಾಕ್ಟರ್ ಎಂ ಲೀಲಾವತಿ ಅಮ್ಮನವರು ಒಂದಜ್ಜೆ ಮುಂದಿದ್ದಾರೆ. ದಯಮಾಡಿ ಎಲ್ಲ ಕನ್ನಡಿಗರಲ್ಲಿ ಮಾಧ್ಯಮದ ಮುಖಾಂತರ ನಾನು ಕೈ ಮುಗಿದು ವಿನಂತಿಯನ್ನ ಮಾಡ್ತೇನೆ, ಎಲ್ಲರೂ ಕೂಡ ದನಿ ಆಗಬೇಕು. ಯಾಕೆ ಇದು ಈ ಜೀವಕ್ಕೆ ಕರ್ನಾಟಕ ರತ್ನ ಪ್ರಶಸ್ತಿ ಗೌರವವನ್ನ ಕೊಟ್ರೆ ಇನ್ನ ಹಿರಿಮೆ ಹೆಚ್ಚಾಗುತ್ತೆ, ನಮ್ಮ ಕನ್ನಡದ ಹಿರಿಮೆ ಹೆಚ್ಚಾಗುತ್ತೆ. ಓಕೆ, ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್. ಈಗ ಹಿರಿಯ ನಟಿ ಲೀಲಾವತಿ ಅವರಿಗೆ ಕರ್ನಾಟಕ ರತ್ನ ಪ್ರಶಸ್ತಿ ನೀಡಲು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನ ಭೇಟಿ ನೀಡಿದ್ದೇವೆ. ಅವರು ಕೂಡ ಸ್ಪಂದನೆಯನ್ನ ನೀಡಿದ್ದಾರೆ. ಖಂಡಿತವಾಗ್ಲೂ ಹಿರಿಯ ನಟಿ ಆಗಿರುವಂತಹ ಲೀಲಾವತಿ ಅಮ್ಮನವರಿಗೆ ಕರ್ನಾಟಕ ರತ್ನ ಪ್ರಶಸ್ತಿಯನ್ನ ನೀಡೇ ನೀಡ್ತಾರೆ ಅಂತ ಈಗ ಅವರ ಅಭಿಮಾನಿಗಳು ಹೇಳ್ತಾ ಇರುವಂತದ್ದು.